ಏನಾಗಿದೆ, ಒಂದು ಕಡೆ ಗ್ಯಾರಂಟಿ ಯೋಜನೆ ಅಂತೇಳಿ ಫ್ರೀ ಬಸ್ ಕೊಡೋದು. ಆಮೇಲೆ ಆ ಸಾರಿಗೆ ಸಂಸ್ಥೆ ಈ ಮೊನ್ನೆ ನೋಡಿದ್ರು 2,000 ಕೋಟಿ ಸಾಲ ತೆಗೆದುಕೊಳ್ಳಿಕ್ಕೆ ಅವು ಅನುಮತಿ ಕೊಟ್ಟರು. ಅಂದರೆ ಸಾಲದ ಮೇಲೆ ನಡೆದದ, ಬಡ್ಡಿ ಮೇಲೆ ನಡೆದದ. ಇವತ್ತು ಕಂಪ್ಲೀಟ್ಲಿ ಎಲ್ಲ ಸಾರಿಗೆ ಸಂಸ್ಥೆಗಳು ಲಾಸ್ನಲ್ಲಿದ್ದಾವೆ. ಯಾಕಂದರೆ ಸರ್ಕಾರದ ದುರಾಡಳಿತ ಮತ್ತು ಅದನ್ನು ಸರಿಯಾಗಿ ಆಡಳಿತ ನಿರ್ವಹಣೆ ಮಾಡದೇ ಇದ್ದುದರಿಂದ ಇವತ್ತು ಈ ವ್ಯವಸ್ಥೆ ಬಂದಿದೆ. ನೀವು ಬೇಕಾದ್ರೆ ಸಾರಿಗೆ ಮಂತ್ರಿಗಳು ಉತ್ತರ ಕೊಡಲಿ, ಸರ್ಕಾರನೂ ಒಂದು ವೈಟ್ ಪೇಪರ್ ಕೊಡಲಿ. ಏನಂತಂದರೆ, ಏನೋ ನೀವು ಗ್ಯಾರಂಟಿ ಕೊಟ್ಟು ಮಹಿಳೆಯರಿಗೆ ಉಚಿತವಾಗಿ ಬಸ್ ಪ್ರಯಾಣ ಅಂತ ಮಾಡಿದ್ರಲ್ಲ, ಅದಕ್ಕೇನು ಅದು ಕಂಡೀಷನ್ ಇರ್ತದೆ, ಆ ಚಾರ್ಜಸ್ ಇರ್ತಾವಲ್ಲ, ಅದನ್ನು ರೀಎಂಬರ್ಸ್ ಮಾಡಬೇಕು. ನೀವು ಸಾವಿರಾರು ಕೋಟಿ ಹಣ ಬರ್ತದೆ, ರೀಎಂಬರ್ಸ್ ಮಾಡುವಂಥದ್ದು ಪ್ರಕ್ರಿಯೆ ನಡೆದೋ ಇಲ್ಲೋ. ನೀವು ರೀಎಂಬರ್ಸ್ ಮಾಡದೇ ಇದ್ದರೆ ಆಟೋಮೆಟಿಕ್ ಸಾರಿಗೆ ಸಂಸ್ಥೆಗಳು ಸರ್ಕಾರದ್ದು ಲಾಸ್ನಾಗೆ ಬರ್ತಾವೆ.